ಬಲಗಾಲು ಒಳಗಿಟ್ಟು ಮನೆ ಒಳಗ್ ಬಾ ಅಮ್ಮ. ದೀಪ ಹಚ್ಚಮ್ಮ. ನಿತ್ಯ ಹೋಗು. ಬಾ ಅಮ್ಮ. ನಾನಾ? ಹೌದಮ್ಮ. ಮನೆ ಸೊಸೆ ದೀಪ ಹಚ್ಚಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಮನೆಗೆ ಬೆಳಕು ಕೊಡೋದು ಸೊಸೆನೆ ಅಂತ. ಆ ದೀಪ ಹಚ್ಚೋದ್ರಿಂದ ಈ ಮನೆ ಸೊಸೆ ಆಗಿ ನಿನ್ ಜವಾಬ್ದಾರಿ ಶುರು ಆಗುತ್ತೆ. ನಿಮ್ ತಾಯಿ ಮುಖ ನೋಡ್ತಿದ್ಯಲ್ಲಮ್ಮ, ಇನ್ ಮುಂದೆ ನೀನ್ ಆ ಮನೆ ಮಗಳಲ್ಲ, ಈ ಮನೆ ಸೊಸೆ. ದೀಪ ಹಚ್ಚು ನಿತ್ಯ. ಇನ್ನು ಮುಂದೆ ನೀನೇ ಈ ಮನೆ ಬೆಳಕು. ನೀನ್ ಹಚ್ಚೋ ನಮ್ಮ ಮನೆ ದೀಪ ಅಖಂಡ ದೀಪ ತರ ಯಾವಾಗ್ಲೂ ಬೆಳಕು ಕೊಡ್ಬೇಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಹಚ್ಚಮ್ಮ. ಇವಳೇ ಆರ್ ಹೋಗೋ ದೀಪ. ಇವಳು ಅಖಂಡ ದೀಪ ಹಚ್ತಾಳಂತೆ. ಇವ್ರಿಗೆಲ್ಲ ಹುಚ್ಚಿಡ್ದಿದೆ, ಸತ್ಯ ಗೊತ್ತಿಲ್ವಾ? ಹಾಗೆ ಆರತಿ ಮಾಡಮ್ಮ. ಒಂದು ಬನ್ನಿ ಸಿಕ್ಕಾಕೊಳುತ್ತೆ. ಬಿಡು ನಾಣಿ. ಏನ್ ಸರ್ ಅಷ್ಟು ಇರಿಟೇಷನ್ ಆಗಿದ್ದೀರಾ? ಆಗ್ದೆ ಏನ್ ನಾಣಿ, ಫಸ್ಟ್ ನೈಟ್ಗೆ 3 ದಿನ ಯಾಕೆ? ಈಗ ಮದುವೆ ಆದ್ಮೇಲೆ ಮುಹೂರ್ತ ನೋಡಿನೇ ಶೋಭನ ಮಾಡಿಸ್ತಾರೆ ಸರ್. ನಿನಗೂ ಹೀಗೆ ಆಗ್ತಿತ್ತಾ? ನನ್ನ ಬಗ್ಗೆ ಕೇಳ್ತೀರಾ? ನಿಮಗೆ 3 ದಿನಾನೇ, ನನಗೆ 15 ದಿನ ಆದ್ಮೇಲೆ ಮಾಡಿಸಿದ್ರು. ಮೆಲ್ಲಗ್ ಮಾತಾಡೋ. ಇದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನನಗೂ 15 ದಿನ ಆದ್ಮೇಲೆ ಮಾಡಿಸ್ತಾರೆ. ಅಷ್ಟು ದಿನಾನಾ? ಆದ್ರೆ ಅಷ್ಟು ದಿನ ಯಾಕೆ ನಾಣಿ? ಸಿನಿಮಾದಲ್ಲಿ ಮದ್ವೆ ಆದ ತಕ್ಷಣ ಫಸ್ಟ್ ನೈಟ್ ಮಾಡಿಸ್ತಾರಲ್ಲ. ಅದು ಸಿನಿಮಾ ಸರ್, ನಿಜ ಜೀವನದಲ್ಲಿ ಈ ತರ ಎಲ್ಲ ಆಗಲ್ಲ. ಯಾಕೆ? ಯಾಕಾಗ್ಬಾರ್ದು? ಮತ್ತೆ ಈ 3 ದಿನ ನಾನೇನ್ ಮಾಡ್ಬೇಕು? ಅಂದ್ರೆ ಕೆಲವು ಆಚಾರ ಪದ್ಧತಿ ಇರುತ್ತೆ ಸರ್. ಸತ್ಯನಾರಾಯಣ ವ್ರತ, ಸೌಭಾಗ್ಯ ವ್ರತ, ಗಣೇಶ ವ್ರತ, ಆ ವ್ರತ ಈ ವ್ರತ ಎಲ್ಲ ಮಾಡಿದ ನಂತರನೇ ಆ ವ್ರತ ಎಲ್ಲ ತಗೊಂಡು ಹೋಗಿ ಕೆಸರುಗದ್ದೆಗೆ ಹಾಕು.
ಕೆಸರು ಗದ್ದೆಗೆ ಯಾಕೆ ಹಾಕ್ಬೇಕು ಸರ್? ಅಲ್ಲಿ ಗೊಚ್ಚೆ ಇರೋದ್ರಿಂದ ಅದ್ರಲ್ಲಿ ಬಿದ್ರೆ ಅಷ್ಟು ಈಸಿಯಾಗಿ ಹೊರಗಡೆ ಬರಕ್ಕಾಗಲ್ಲ ಅಂತ. ಈಗ ಅದೆಲ್ಲ ಬೇಕಾ? ಸಿಚುವೇಶನ್ ಅರ್ಥ ಮಾಡ್ಕೋ ನಾಣಿ. ಇಲ್ಲಿ ತನಕ ಎಷ್ಟು ಕನ್ಸ್ ಕಂಡಿದ್ದೆ ಗೊತ್ತಾ, ಎಷ್ಟು ಊಹಿಸ್ಕೊಂಡೆ ಗೊತ್ತಾ, ಅಷ್ಟಕ್ಕೂ ಎಷ್ಟು ಕಂಟ್ರೋಲ್ ಅಲ್ಲಿ ಇದ್ದೀನಿ ಗೊತ್ತಾ. ಏನ್ ನೀನೇನು ಇವಾಗ ಅಳ್ತಾ ನಿಂತಿದ್ಯಾ? ಅಳೋದ್ ಬಿಟ್ರೆ ಇನ್ನೇನಿದೆ ಮೇಡಮ್ ನನ್ಗೆ? ಈಗ ನಿನ್ಗೇನಾಯ್ತು ಅಂತ? ಇನ್ನು ಏನ್ ಆಗ್ಬೇಕು ಮೇಡಮ್? ಯಾವ ಹೆಣ್ ಕೂಡ ಮಾಡ್ಬಾರ್ದು ತಪ್ಪು ಮಾಡಿದ್ದೀನಿ. ಯಾರಿಗೂ ನನ್ ಸ್ಥಿತಿ ಬರ್ಬಾರ್ದು ಮೇಡಮ್. ಯಾರು ಪಡ್ದೇ ಇರೋ ನೋವು ನೀನೇನ್ ಪಡ್ತಿದ್ಯೆ? ಏನಂತ ಕಷ್ಟ ಬಂದಿರೋದ್ ನಿಂಗೆ? ನನ್ ಸ್ಥಾನದಲ್ಲಿ ನಿಮ್ ಮಗ್ಳೇ ಇದ್ದಿದ್ರೆ ನಿಮಗ್ ತಿಳಿತಿತ್ತು ಮೇಡಮ್. ನಿಮ್ ಸ್ವಾರ್ಥಕ್ಕೋಸ್ಕರ ನನ್ನ ಬಲಿ ಕೊಟ್ಬಿಟ್ರಿ. ನಮ್ ಸ್ವಾರ್ಥ ಏನೇ? ನಿನ್ನಮ್ಮಂಗೋಸ್ಕರ ಮಾಡಿದ್ದು. ನನ್ ನಿತ್ಯ ನಿನ್ನಮ್ಮನ ಕಾಪಾಡಿದ್ಲು, ನೀನು ನಿತ್ಯ ಬದಲು ಮದ್ವೆ ಮಾಡ್ಕೊಂಡೆ, ಅಷ್ಟೇ ಅಲ್ವಾ? ಅಷ್ಟೇ ಅಂತ ಎಷ್ಟು ಸಿಂಪಲ್ ಆಗಿ ಹೇಳ್ತೀರಾ ಮೇಡಮ್? ನನ್ ಸ್ಥಾನದಲ್ಲಿ ನಿಮ್ ಮಗ್ಳಿದ್ರೆ ಹೀಗೆ ಅಂತಿದ್ರಾ? ಅವಳಿಗೆ ಹೀಗೆ ಮದ್ವೆ ಮಾಡ್ತಿದ್ರಾ? ನಿಮ್ಗೆಲ್ಲ ಈ ಮದ್ವೆ, ಈ ತಾಳಿ ದೊಡ್ಡ ವಿಷಯ ಅಲ್ದೇ ಇರ್ಬೋದು ಮೇಡಮ್. ಆದ್ರೆ ನಂದು ತುಂಬಾ ಚಿಕ್ಕ ಜೀವನ ಮೇಡಮ್. ಮದ್ವೆ ಅಂದ್ರೆ ಅದೊಂದು ಹೊಸ ಜೀವನ ಅಂತ. ತಾಳಿ ಅಂದ್ರೆ ಎಷ್ಟೋ ಪವಿತ್ರವಾದ್ದು ಅಂತ. ಗಂಡ ಅಂದ್ರೆ ದೇವ್ರು ಅಂತ ನಂಬಿರೋ ಪ್ರಪಂಚದಿಂದ ಬಂದಿದ್ದೀನಿ ನಾನು. ಆದ್ರೆ ಒಂದೇ ದಿನದಲ್ಲಿ ನೀವು ನನ್ನ ನಂಬಿಕೆ ಎಲ್ಲಾನು ಬುಡ ಮೇಲ್ ಮಾಡಿ ನನ್ನೊಬ್ಳು ಸುಳ್ಳಿ ತರ ನನ್ನ ಜೀವನನ ಒಂದು ನಾಟಕದ ತರ ಮಾಡ್ಬಿಟ್ರಿ. ನಾನ್ ಹೀಗೆ ಹೇಗ್ ಮಾಡ್ಬಿಟ್ಟೆ ಅಂತ ನನ್ ಮೇಲೆ ನನ್ಗೆ ಕೋಪ, ಕರುಣೆ, ನೋವಾಗ್ತಿದೆ ಮೇಡಮ್. ಕನ್ನಡಲ್ಲಿ ನನ್ನನ್ನ ನೋಡ್ಕೊಳಕ್ಕೆ ನನ್ಗೆ ಅಸಹ್ಯ ಆಗ್ತಿದೆ. ನಾನೇ ಕೆಲಸ ಮಾಡ್ದೆ ಅಂದ್ರೆ ನನ್ನ ನಾನೇ ನಂಬೋಕ್ ಆಗ್ತಿಲ್ಲ. ಇನ್ ಮುಂದೆ ಮೊದ್ಲಿನ ಹಾಗೆ ನಾನಿರೋಕ್ಕಾಗಲ್ಲ ಮೇಡಮ್. ಈ ನೋವು ನನ್ ಸಾಯೋ ತನಕನೂ ಕೊಡ್ತಾನೆ ಇರುತ್ತೆ. ಇದೆಲ್ಲ ಸುಲಭವಾಗಿ ನಾನ್ ತಗೊಳಕ್ಕಾಗಲ್ಲ ಮೇಡಮ್. ಅಂದ್ರೆ ಏನೇ? ಈ ಮದ್ವೆನ ನಿಜ ಅನ್ಕೊಂಡಿದ್ಯಾ? ಜೈನ ನಿಜವಾಗ್ಲೂ ನಿನ್ ಗಂಡ ಅನ್ಕೊಂಡಿದ್ಯಾ? ಆ ರೀತಿ ಆಲೋಚನೆ ನನ್ ಕನ್ಸಲ್ಲೂ ಕೂಡ ಬರಲ್ಲ ಅಂತ ನಿಮ್ಗೂ ಚೆನ್ನಾಗ್ ಗೊತ್ತು. ನಾನು ಅಮ್ಮವ್ರ ಹಾಗೆ ನಾಟಕ ಮಾಡ್ತೀನಿ ಎಂದಿದ್ದು? ನಾನಾ ಜೈ ಸರ್ ಪಕ್ಕದಲ್ಲಿ ಇರ್ಬೇಕು ಅಂದಿದ್ದು? ನಾನಾ ಸರ್ ನಾ ಮದ್ವೆ ಮಾಡ್ಕೋತೀನಿ ಅಂದಿದ್ದು? ಎಲ್ಲ ನೀವೇ ಹೇಳಿ ನನ್ನ ಯಾಕೆ ಚಿತ್ರಹಿಂಸೆ ಮಾಡ್ತಿದ್ದೀರಾ? ಈ ನರ್ಕನ ನಾನ್ ಕೇಳ್ಕೊಂಡಿದ್ನಾ? ಇವತ್ತು ಸರ್ ಪಕ್ಕ ನಿಲ್ಬೇಡ ಅನ್ನೋ ನೀವು ನಾಳೆ ಅವ್ರ ಜೊತೆ ಸಂಸಾರ ಮಾಡು ಅಂತೀರಾ, ಮಕ್ಳನ್ನು ಹೆರು ಅಂತೀರಾ. ಕಣ್ ಮುಚ್ಕೊಂಡು ಮನ್ಸ್ ಕೊಂದ್ಕೊಂಡು ಸಂಸಾರ ಮಾಡ್ಬೇಕಾ? ಗಂಗಾ, ನೀವು ಏನಾದ್ರೂ ಮಾಡಿಸ್ತೀರಾ ಮೇಡಮ್? ಯಾಕಂದ್ರೆ ನಾನು ನಿಮ್ಗೆ ಗುಲಾಮ್ ಆಗಿದ್ದೀನಲ್ಲ. ನಮ್ಮಮ್ಮನ ಪ್ರಾಣಕ್ಕೋಸ್ಕರ ನಿಮ್ ಕಾಲಿಗೆ ಬಿದ್ದು ಭಿಕ್ಷೆ ಬೇಡ್ತಿದ್ದೀನಲ್ಲ. ನನ್ಗೆ ನಿಮ್ ಬಿಟ್ರೆ ಬೇರೆ ದಿಕ್ಕಿಲ್ಲ ಅಲ್ವಾ? ನೀವೇ ನನ್ಗೆ ದೇವತೆ ಅಲ್ವಾ? ಗಂಗಾ, ನೀವು ಮಾಡ್ತಿರೋದೇ ತಪ್ಪು ಮೇಡಮ್. ನಾನು ಒಬ್ಳು ಹುಡುಗಿನೇ, ನಿಮ್ ಮಗ್ಳು ತರ್ದವಳೆ. ನಿಮ್ ಮನ್ಸಾಕ್ಷಿ ಕೇಳಿ, ಇದು ಸರಿನಾ ಅಂತ. ನಾನು ನಿಮ್ ಮಗ್ಳು ಹಾಗಲ್ದೇ ಇದ್ರು ಕನಿಷ್ಠ ಒಂದು ಹೆಣ್ಣು ಅಂತ ನನ್ ಬಗ್ಗೆ ಯೋಚನೆ ಮಾಡಿ ಮೇಡಮ್.
ಇದು ಅನ್ಯಾಯ ಮೇಡಮ್. ಸ್ಟಾಪ್ ಇಟ್. ನಿಲ್ಲಿಸ್ತೀಯಾ ಇಲ್ವಾ? ಏನೇ ಅನ್ಯಾಯ? ನಿನ್ನ ಅಮ್ಮಂಗೋಸ್ಕರ ಲಕ್ಷಾಂಗಟ್ಲೆ ಖರ್ಚು ಮಾಡಿದ್ದೀನಿ. ಕೊಂಡಿದ್ಯಾ? ಅವ್ರಿಗೆ ಕಚ್ಚಕ್ ಬಂತು ಅಂತ ಹಿಡ್ಕೊಂಡಿದ್ದೆ. ವ್ರತ ನಿಲ್ಬಾರ್ದು ಅಂತ ಕೈಯಲ್ಲೇ ಹಿಡ್ಕೊಂಡಿದ್ದೆ. ಎಂಥ ಕೆಲಸ ಮಾಡಿದ್ಯಮ್ಮ? ವ್ರತ ನಿಲ್ಬಾರ್ದು ಅಂತ ನಿನಗ್ ಚೇಳು ಕಚ್ತಿದ್ರು ಸಹಿಸ್ಕೊಂಡ್ಯಾ? ಗಂಗಾ ಸಾಮಾನ್ಯದವಳಲ್ಲ. ಅಷ್ಟು ನೋವನ್ನ ಹೇಗ್ ಸಹಿಸ್ಕೊಂಡಿದ್ದಾಳು? ಏನ್ ನಿತ್ಯ, ಚೇಳು ಕಚ್ಚಿದ್ರೆ ಪಾಯ್ಸನ್ ಆಗತ್ತೆ ಅಂತ ಗೊತ್ತಿಲ್ವಾ ನಿಂಗೆ? ಸೊಸೆ ಆಗಿ ಈ ಮನೆಗೆ ಕಾಲಿಟ್ ಮೊದಲನೇ ದಿನಾನೇ ಈ ಮನೆಗೆ ಅನಿಷ್ಟ ಆಗ್ಬಾರ್ದು ಅಂತ ಅಷ್ಟು ನೋವನ್ನ ಸಹಿಸ್ಕೊಂಡಿದ್ಯಾ ಅಂದ್ರೆ ನಿಂದೆಂತ ದೊಡ್ಡ ಮನ್ಸಮ್ಮ. ಚೇಳು ಕಚ್ಚದಿದ್ದ ಹಾಗೆ ಗಂಡನ್ ಕಾಪಾಡ್ಕೊಂಡು ವ್ರತದ ಬಗ್ಗೆ ಬಾಧ್ಯತೆಯಿಂದ ಯೋಚನೆ ಮಾಡಿದೆ. ಕಾಲಿಟ್ಟಿರೋ ಈ ಮನೆಗೆ, ಕಟ್ಟಿಸ್ಕೊಂಡಿರೋ ತಾಳಿಗೆ ಗೌರವ ತಂದಿಯಮ್ಮ. ಏನೋ ಆಗುತ್ತೆ ಅನ್ಕೊಂಡ್ರೆ ಇನ್ನೇನು ಆಯ್ತಲ್ಲ. ಬಾ ನಿತ್ಯ, ಹಾಸ್ಪಿಟಲ್ ಹೋಗೋಣ. ಬೇಡ ಬಿಡಿ, ಚಿಕ್ಕ ಗಾಯ, ಏನಾಗಲ್ಲ. ಇರ್ವೆ ಕಚ್ಚಿದ್ರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗೋ ನೀವು ಚೇಳು ಕಚ್ಚಿದ್ರು ಸುಮ್ನಿದ್ಯಾ ಅಂದ್ರೆ ನೀನು ನಿಜವಾಗ್ಲೂ ಆ ಫ್ಯಾಮಿಲಿ ಹುಡುಗಿನ? ಇದ್ರಲ್ಲೆಷ್ಟು? ಇದ್ರಲ್ಲೆಷ್ಟು? ಅದ್ರಲ್ಲಿ 2, ಇದ್ರಲ್ಲಿ 3. ಎಸ್, ನಾವೇ ಗೆದ್ದಿದ್ದು. ಇದ್ರಲ್ಲೆಷ್ಟು? ಇದ್ರಲ್ಲಿರೋದೆಷ್ಟು? ಇದ್ರಲ್ಲಿ 4, ಇದ್ರಲ್ಲಿ 5. ಮತ್ತೆ ಗೆದ್ವಿ. ಸರ್,
ನೀವು ನಿದ್ರೆ ಮಾಡಿಲ್ವಾ? ನಿದ್ರೆ ಹೇಗ್ ಬರುತ್ ನಾಣಿ? ಇಷ್ಟು ಕಷ್ಟಪಡೋ ಬದಲು 2 ದಿನ ವೇಟ್ ಮಾಡಬಹುದಿತ್ತಲ್ಲ. ಇಷ್ಟು ದಿನ ತಡೆದಿದ್ದೆ ಅಲ್ವಾ ನಾಣಿ? ಏನಾದ್ರೂ ಮಾಡಿದ್ನಾ? ಏನ್ ಮಾಡ್ಲಿ ಹೇಳಿ ಮಹಾಪ್ರಭು? ಏನ್ ರೇಗಿಸ್ತಿದ್ಯಾ? ಮೇಡಮ್ ಏನು ಮಾಡಲ್ಲ ನಾಣಿ, ಜಸ್ಟ್ ಈ ರೂಮ್ ಕರ್ಕೊಂಡ್ ಬಂದು. ಮಹಾಪ್ರಭು ನನಗೆ ಹೇಳ್ಬೇಡಿ. ಹೇಳೋದ್ನ ಪೂರ್ತಿ ಕೇಳ್ತೀಯಾ? ನಿತ್ಯನ ಕರ್ಕೊಂಡ್ ಬಂದು ಜಸ್ಟ್ ಹರಟೆ ಹೊಡಿತೀವಿ, ಇನ್ನೇನು ಮಾಡಲ್ಲ. ಅಷ್ಟು ಮಾತ್ರಕ್ಕೆ ಇಷ್ಟ ಹಾರಾಟ ಬೇಕಿತ್ತಾ? ನಿನಗೆ ಅರ್ಥ ಆಗಲ್ಲ ಬಿಡು ನಾಣಿ, ಬಾ. ಏನು ಅದೇನತ್ಗೆ, ನಿಮ್ ಮನೇಲಿ ನಾಳೆ ಜೈ ನಿತ್ಯಾಗೆ ಶೋಭನ ಆಗ್ಬೇಕಲ್ವಾ? ನಾಳೆನೇ ಶೋಭನ ಆಗಿದ್ರೆ ಅಷ್ಟ್ರಲ್ಲಿ ನಾವು ಪುರೋಹಿತರನ್ ಕೇಳಿ ಒಳ್ಳೆ ಮುಹೂರ್ತ ಇಡಿಸ್ತೀವಿ. ಹಾಗೆ ಆಗ್ಲಿ. ನಿತ್ಯ ರೆಡಿನಾ? ರೆಡಿ ಮಾಮ್. ಜೈಯಲ್ಲಿದ್ದಾನೆ? ಕಮಿಂಗ್ ಆಂಟಿ. ಜೈ, ರೆಡಿ ಆದ್ಯಾ ನೀನು? ಯಾಕೆ ಚಿಕ್ಕಮ್ಮ? ಇವತ್ತು ನಿಮ್ಮ ಅತ್ತೆ ಮನೆಗೆ ಹೋಗ್ಬೇಕಲ್ಲಪ್ಪ. ಯಾಕೆ? ಯಾಕೆ ಅಂದ್ರೆ ಮದುವೆ ಆಗಿ 2ನೇ ದಿನಕ್ಕೆ ಅತ್ತೆ ಮನೆ ಹೊಸಲು ತುಳಿಬೇಕಲ್ಲ. ಹೌದು ಸರ್, ಅದು ಆಚಾರ. ಇಷ್ಟು ಜನರ ಮಧ್ಯೆ ನಿತ್ಯ ಸಿಗೋದ್ ಕಷ್ಟ. ಆ ಮನೇಲಾದ್ರೆ ಆಂಟಿ ಬಿಟ್ರೆ ಯಾರೂ ಇಲ್ಲ. ಆಗ ನಿತ್ಯನ ಮೀಟ್ ಆಗೋದು ತುಂಬಾ ಈಸಿ. ಯಾ, ಐ ಲೈಕ್ ದಿಸ್ ಆಚಾರ. ನಿಮಗ್ ಗೊತ್ತಾ, ನನಗಿಂತ ಆಚಾರ ಸಂಪ್ರದಾಯ ಅಂದ್ರೆ ನನಗೆ ತುಂಬಾ ಗೌರವ ಇದೆ. ಆಂಟಿ, ನಾನ್ ನಿಮ್ಮನೆಗೆ ಬರ್ದಕ್ ರೆಡಿ. ನಿತ್ಯ, ಹೋಗೋಣ? ಇರಪ್ಪ, ನಿಮ್ಮ ಅತ್ತೆ ಮಾವನು ಬರ್ತಾರೆ. ಅವ್ರು ಯಾಕಜ್ಜಿ? ಮದ್ವೆ ಹುಡುಗನ್ ಪಕ್ಕ ಸೋದ್ರತ್ತೆ ಸೋದ್ರ ಮಾವ ಇದ್ರೆ ಒಳ್ಳೇದು. ಇಂಥ ಟೈಮಲ್ಲಿ ಮಾತ್ರ ನಾವು ಚೆನ್ನಾಗಿ ನೆನಪಾಗ್ತೀವಿ. ಬೇರೆ ಟೈಮಲ್ಲೂ ಇಷ್ಟು ಇಂಪಾರ್ಟೆನ್ಸ್ ಕೊಡ್ಬೋದಲ್ಲ. ಹೋಗ್ಲಿ ಬಿಡು ಚಂದ್ರಿಕಾ, ಅವರಿಗೆ ಮನಶಾಂತಿ ಇಲ್ದಿರೋ ಹಾಗೆ ಮಾಡೋದೇ ನಮ್ಮಿಬ್ರ ಕೆಲಸ. ಅವರಲ್ಲಿ ನಾವಿಲ್ಲಿ ಇದ್ರೆ ಇಲ್ಲಿ ನಮ್ಗೆ ಸಮಾಧಾನ ಇರಲ್ಲ. ಅವ್ರ ಜೊತೆಗೆ ಇದ್ದು ಅವ್ರ ಸಮಾಧಾನ ಹಾಳು ಮಾಡೋಣ. ಬನ್ನಿ. ನಾವು ಕೂಡ ರೆಡಿ. ಲಗೇಜ್ ಎಲ್ಲ ಆಲ್ರೆಡಿ ಕಾರಲ್ಲಿ ಇಡ್ಸಿದ್ದೀನಿ, ಇನ್ನು ಹೊರಡೋದೊಂದೇ ಉಳಿದಿದೆ. ಇವತ್ತಾದ್ರೂ ನಾನು ಮನೆಗೆ ಹೋಗ್ತೀನಿ ಸರ್. ಹೋಗು ನಾಣಿ, ಲೀವ್ ಗ್ರಾಂಟೆಡ್. ಥ್ಯಾಂಕ್ ಯು ಸರ್. ಎಷ್ಟು ಅರ್ಜೆಂಟ್ ಅಲ್ಲಿದ್ದಾನೋ ಏನೋ, ಹೇಳಿದ ಹಾಗೆ ಮಾಯ ಆಗ್ಬಿಟ್ಟ. ಬೇಗ ಹೊರಡಿ, ಇಲ್ಲಾಂದ್ರೆ ಮತ್ತೆ ರಾಹುಕಾಲ ಶುರು ಆಗುತ್ತೆ. ಲೆಟ್ಸ್ ಗೋ ಜೈ. ಏನಾಯ್ತು ನಿತ್ಯ? ನಿತ್ಯ, ಬೇಬಿ. ಜೈ ಕರೀತಿದ್ದಾನೆ. ಏನು? ವಾಟ್ ಹ್ಯಾಪೆಂಡ್? ಒಂಥರ ಇದೆಯಲ್ಲ. ಚೆನ್ನಾಗೇ ಇದ್ದೀನಿ. ಇಲ್ಲ, ಏನೋ ಡಲ್ ಆಗಿರೋ ಹಾಗಿದೆಯಲ್ಲ. ನಿನ್ನೆಯಿಂದ ನಾನು ನೋಡ್ತಿದ್ದೀನಿ. ಮದ್ವೆ ಆಗಿರೋ ಸಂತೋಷ ಹೊಸ ಮದುಮಗಳಿಗೆ ಸ್ವಲ್ಪನೂ ಇಲ್ಲ. ಅಂದ್ರೆ ಏನೇ ನೀನು ಹೇಳೋದು? ಮದುವೆ ಆಗಿದೆ ಅಂತ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಡ್ಯಾನ್ಸ್ ಮಾಡದೇ ಇದ್ರು ಪರವಾಗಿಲ್ಲ, ಆದ್ರೆ ಈಗ ಗುಮ್ ಅಂತಿದ್ರೆ ಹೇಗೆ? ವಾಟ್ ಹ್ಯಾಪೆಂಡ್ ನಿತ್ಯ? ಎನಿ ಪ್ರಾಬ್ಲಮ್? ಅದೇನಿಲ್ಲ ಜೈ, ಈ 5 ಡೇಸ್ ಕಾರ್ಯಕ್ರಮದಿಂದ ನಿತ್ಯಾಗೆ ಸುಸ್ತಾಗಿದೆ ಅನ್ಸತ್ತೆ. ನಿನ್ನೆ ಎಲ್ಲ ರೆಸ್ಟ್ ತಗೊಂಡ್ಲಲ್ಲ. ಅಂದ್ರೆ ನಾನ್ ಸ್ಟಾಪ್ ಆಗಿ ಬ್ಯುಸಿಯಾಗಿರೋದು ನಿತ್ಯಾಗೆ ಹೊಸ್ತು. ನಿನ್ನೆ ಕೂಡ ವ್ರತ ಅಂತ ಯಾವ್ದೋ ಆಟ ಅಂತ ಸುಸ್ತಾಗಿದ್ದಾಳೆ. ಅದೇನಂತ ಕಷ್ಟದ ಕೆಲ್ಸ ಅಲ್ವಲ್ಲ. ನಿತ್ಯಾಗ ಅಭ್ಯಾಸ ಇಲ್ದಿರೋ ಕೆಲ್ಸ ಅಲ್ವಾ? ನನಗೇನ್ ಅಭ್ಯಾಸ ಇದೆಯಾ ಆಂಟಿ? ನಾನು ಫ್ರೆಶ್ ಆಗೇ ಇದೀನಲ್ಲ. ಗಂಡ್ಮಕ್ಳು ಹೆಣ್ಮಕ್ಳು ಒಂದೇನ ಜೈ?
ನಮ್ಮನ್ನ ರೆಡಿ ಆಗು ಅಂದ್ರೆ ಪ್ಯಾಂಟು ಶರ್ಟು ಹಾಕೊಂಡು ನಿಮಿಷದಲ್ಲಿ ರೆಡಿ ಆಗ್ತೀವಿ. ಅದೇ ಹೆಣ್ಮಕ್ಳಿಗೆ ಆದ್ರೆ ಪಾಪ ಗಂಟೆ ಬೇಕಾಗತ್ತೆ. ಹಾ ಓಕೆ, ಇವತ್ತೇನ್ ಸ್ಪೆಷಲು? ನಮ್ಮ ಹತ್ರ ಏನ್ ಮಾಡಿಸ್ತೀರಿ? ಇವತ್ತು ನಾಳೆ ನಿಮಗ್ ರೆಸ್ಟ್. ಹಾ ಅಂದ್ರೆ ಕಂಪ್ಲೀಟ್ ಆಗಿ ಹೌಸ್ ಅರೆಸ್ಟಾ? ಅಂದ್ರೆ ಇನ್ನೂ 48 ಅವರ್ಸ್ ಟೈಮ್ ಇದೆ ಅಂತಾಯ್ತು. ಯಾಕೆ ಜೈ? ಫಸ್ಟ್ ನೈಟಿಗೆ ಮಾವ. ನಮ್ಗೆ ಸೌಂಡ್ ಬೇರೆ ತರ ಕೇಳಿಸ್ತು. ಸೌಂಡ್ ಕೇಳಿಸ್ಕೊಳ್ಳೋದ್ ಬಿಟ್ರೆ ನಮಗ್ ಚಾನ್ಸ್ ಎಲ್ಲಿ ಕೊಡ್ತೀರಾ ಅತ್ತೆ? ನಿಮ್ಗೆ ಅವಕಾಶ ಕೊಡದೇ ಇರೋದಕ್ಕೆ ನಾವು ಬರ್ತಾ ಇರೋದು. ಏನು? ಅದೇ ಜೈ, ಈ 2 ದಿನ ನಿಮ್ಮನ್ನ ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ಳೋದೇ ನಮ್ ಕೆಲ್ಸ ಅಂತ. ಓಹೋ, ಎಕ್ಸಾಮ್ ಅಲ್ಲಿ ಟೀಚರ್ ಇರೋ ತರ ನೀವ್ ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರು ಸ್ಮಾರ್ಟ್ ಸ್ಟೂಡೆಂಟ್ ತರ ನಾನು ಕಾಪಿ ಹೊಡಿತೀನಿ, ನಿತ್ಯನನ್ನು ಪಟಾಯಿಸ್ತೀನಿ. Thank God. ನಿತ್ಯ, ಬುದ್ಧಿ ಇದೆಯಾ ನಿಂಗೆ? ಜೈಗೆ ರೂಮ್ ತೋರ್ಸು ಅಂದೆ ಅಷ್ಟೇ. ಜೈ ಜೊತೆ ರೂಮ್ ಅಲ್ಲಿರು ಅಂತ ಹೇಳಿದ್ನಾ? ಟೂ ಡೇಸ್ ವರ್ಗೂ ಟೈಮ್ ಇದೆ ಅಂದಿದ್ನಲ್ಲ, ಅಲ್ಲಿವರೆಗೂ ಜೈನ ಬಿಟ್ಟು ಇರಕ್ಕಾಗಲ್ವಾ? ಸೆನ್ಸ್ ಇಲ್ವಾ ನಿನ್ಗೆ? ಒಂದ್ಸಲ ಹೇಳಿದ್ರೆ ಕೇಳ್ಬೇಕು, ಪದೇ ಪದೇ ಹೇಳಿಸ್ಕೋಬಾರ್ದು. ಇರಿ ಆಂಟಿ, ಅವಳದೇನು ತಪ್ಪಿಲ್ಲ. ನಾನೇ ಅವಳಲ್ಲಿ ಇರೋದಕ್ಕೆ ಹೇಳಿದ್ದು. ಅದ್ ಹಾಗಲ್ಲ ಜೈ. ಪದ್ಧತಿ ಅಂದ್ರೆ ಪದ್ಧತಿಲಿರ್ಬೇಕು. ನಿತ್ಯ ಚೈಲ್ಡಿಶ್ ಮೆಂಟಾಲಿಟಿಯಿಂದ ನಿನ್ನ ಸ್ಪಾಯ್ಲ್ ಮಾಡ್ತಿದ್ದಾಳೇನೋ ಅಂತ ನನಗ್ ಭಯ. ನಮ್ ಮದ್ವೆ ಆಗಿದೆ ಆಂಟಿ, ಈಗ ನಾವಿಬ್ರು ಗಂಡ ಹೆಂಡ್ತಿ. ಇನ್ನು ನಮ್ ಮಧ್ಯೆ ಈ ಫಾರ್ಮಾಲಿಟೀಸ್ ಯಾಕೆ? ನಮ್ ಮಧ್ಯೆ ಇಷ್ಟೊಂದು ರಿಸ್ಟ್ರಿಕ್ಷನ್ ಮಾಡ್ತಿದ್ದೀರಾ? ಈಗ ನಾವ್ ಏನ್ ಮಾಡಿದ್ರು ತಪ್ಪಲ್ಲ ಅಲ್ವಾ? ಇಲ್ಲ ಜೈ, ಕೆಲವೊಂದನ್ನ ಫಾಲೋ ಮಾಡ್ಬೇಕು. ಈ 2 ಡೇಸ್ ನೀವಿಬ್ರು ದೂರ ದೂರ ಇರ್ಲೇಬೇಕು. ನಿಮ್ ಅಜ್ಜಿಗ್ ಮಾತ್ರ ಅಲ್ಲ, ಹದ್ ಮೀರೋದು ನನ್ಗೂ ಇಷ್ಟ ಆಗಲ್ಲ. ಬೇಬಿ ಹೇಳು. ಫೋನ್ ರಿಸೀವ್ ಮಾಡಕ್ಕೆ ಇಷ್ಟೊತ್ತು ಯಾಕೆ ಮಾಮ್? ಎಲ್ಲಿದ್ಯಾ ನೀನು? ಆಗ್ಲೇ ನಾನು, ಗಂಗಾ, ಜೈ, ಅವನ ಆಂಟಿ ಅಂಕಲ್ ಎಲ್ಲ ನಮ್ಮನೆಗ್ ಬಂದಿದೀವಿ. ಗಂಗಾನಾ? ನಾನು ಡಿಸ್ಚಾರ್ಜ್ ಆಗಕ್ಕೆ 10 ಡೇಸ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ.
ಈ 10 ದಿನ ಅವರು ದೂರ ಇರ್ಬೇಕು ಮಾಮ್. ಇಲ್ಲ ಬೇಬಿ, 10 ಡೇಸ್ ಅಲ್ಲ, 10 months ಆದ್ರೂ ಆ ಕೆಲ್ಸ ಆಗೋದಕ್ ನಾನ್ ಬಿಡಲ್ಲ. ಅಂದ್ರೆ 10 months ನಾನು ಇಲ್ಲೇ ಕೊಳಿಬೇಕಾ? ಅಷ್ಟು ದಿನ ಗಂಗಾ ಈ ಭೂಮಿ ಮೇಲೆ ಇರ್ತಾಳ ಮಾಮ್? ಬೇಬಿ, ಐ ಮೀನ್, ನೀನು ಭಯ ಪಡ್ತಿರೋದೇನು ಆಗಲ್ಲ ಅಂತ ಹೇಳ್ತಿದ್ದೀನಿ. ಯಾರು ಭಯ ಪಡ್ತಿರೋದು? ಏನಾಗಲ್ಲ. ಹಾಗೇನಾದ್ರೂ ಆದ್ರೆ ನಾನು ಬದುಕಲ್ಲ ಮಾಮ್. ಆ ಗಂಗಾ ಎಂಜ್ಲು ಮಾಡಿರೋ ಜೈ ಜೊತೆ ನಾನು ಸಂಸಾರ ಮಾಡಲ್ಲ. ಡೋಂಟ್ ವರಿ ಬೇಬಿ, ಈ 10 ದಿನದಲ್ಲಿ ಎಲ್ಲ ಫಿನಿಶ್ ಆಗೋಗತ್ತೆ. ಯಾವ 10 ದಿನ? ಏನ್ ಫಿನಿಶ್ ಆಗತ್ತೆ? ನಿನ್ ಮೇಲೆ ನಂಬಿಕೆ ಇಟ್ಟು ಸುಮ್ನಿದ್ದೀನಿ ಮಾಮ್. ನನಗ್ ಗೊತ್ತಿಲ್ದೆ ಏನಾದ್ರೂ ನಡೀತೋ ನೀನು ನನ್ನ ಕಳ್ಕೋಬೇಕಾಗತ್ತೆ. ಬೇಬಿ ಪ್ಲೀಸ್ ರಿಲ್ಯಾಕ್ಸ್. ಐ ಪ್ರಾಮಿಸ್ ಯು. ರಿಲ್ಯಾಕ್ಸ್ ಏನು? ಪ್ರಾಮಿಸ್ ಏನು? ಬಾಯ್. ಅಂದ್ರೆ ಆ ಹೆಸರು ಚೆನ್ನಾಗಿಲ್ಲ ಅಂತ ಚಿಕ್ಕವಳಿದ್ದಾಗ ಜಗಳ ಮಾಡ್ತಿದ್ಲು. ಸ್ಕೂಲಲ್ಲಿ ಕೂಡ ಜೊತೆಗೆ ಓದೋ ಮಕ್ಳು ಸೇರಿ ಟೀಸ್ ಮಾಡ್ತಿದ್ರಂತೆ. ಅದಕ್ಕೆ ಹಠ ಹಿಡಿದು ನಿತ್ಯ ಅಂತ ಚೇಂಜ್ ಮಾಡಿಸ್ಕೊಂಡ್ಲು. ಓಹೋ, ಅಂದ್ರೆ ನಿಜವಾದ ಹೆಸರು ಗಂಗಾ ಅಂತಾನೆ, ಆಮೇಲೆ ಇಟ್ಟಿರೋ ಹೆಸರು ನಿತ್ಯ ಅಂತ ಆಯ್ತು. ಅಷ್ಟೇನೆ. ಮತ್ತೆ ಈ ವಿಷಯನ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ಅವಳು ಯಾವತ್ತೂ ಆ ಹೆಸರು ಮರ್ತಿದ್ದಾಳೆ ಜಾಯ್. ನಿನ್ನೆ ನೀನು ಆ ಹೆಸರು ಹಿಡಿದು ಕರೆದಿದ್ದಕ್ಕೆ ಅದೊಂದು ನೆನ್ಪಾಗಿರತ್ತೆ. ಇವ್ರು ಸಡನ್ ಆಗಿ ಕರೆದಾಗ ಸಬ್ ಕಾನ್ಶಿಯಸ್ ಅಲ್ಲಿ ಇದು ತಿರ್ಗಿರ್ತಾಳೆ. ಇವಳು ಹೇಳ್ತಾ ಇರೋದು ರಿಯಲಾ ಅಥವಾ ಕವರಿಂಗಾ? ಸ್ವಲ್ಪ ರಿಯಲ್ ಆಗು, ಸ್ವಲ್ಪ ಕವರಿಂಗ್ ಅಂತಾನು ಅನ್ಸತ್ತೆ. ನಿತ್ಯ ಸೂಪರ್. ಹಾಗಾದ್ರೆ ನಿನಗೆ 2 ಹೆಸರು ಅಂತಾಯ್ತು, ನಿತ್ಯ, ಗಂಗಾ. 2 ಚೆನ್ನಾಗಿದೆ. ಮತ್ತೆ ನಾನು ನಿನ್ನನ್ನ ಯಾವ ಹೆಸರಿಂದ ಕರೀಲಿ? ಗಂಗಾ ಅಂತ ಕರೆಸ್ಕೊಳ್ಳೋದು ಅವಳಿಗಿಷ್ಟ ಇಲ್ಲ ಜಾಯ್. ನಿತ್ಯ ಅಂತಾನೆ ಕರಿ. ಪ್ರಸಾದ್ ಅವರೇ, ಚಂದ್ರಿಕಾ ಅವರೇ, ಡಿನ್ನರ್ಗೆ ಬನ್ನಿ. ನಿತ್ಯ, ಜಾಯ್. ಚಂದ್ರಿಕಾ, ಈ ಮನೆಗೆ ಬಂದು 12 ಗಂಟೆ ಆಗ್ತಿದೆ. ಇಲ್ಲಿ ತನಕ ಅವರ ಮನಶಾಂತಿ ಹಾಳಾಗೋ ಹಾಗೆ ಒಂದ್ ಕೆಲಸ ಕೂಡ ಮಾಡ್ಲಿಲ್ಲ. ಈಗ ಮಾಡೋಣ ಬನ್ನಿ. ಬಾಬಾ, ನಿನ್ ತಲೆನೇ ತಲೆ, ಎಷ್ಟು ಶಾರ್ಪು. ಅವ್ರು ಬರ್ತಿದ್ದಾರೆ. ಚೆ, ಇದೇನ್ ಹೀಗಿದೆ? ಮನುಷ್ಯರು ತಿನ್ನೋಕ್ ಮಾಡಿದೀರಾ, ಪ್ರಾಣಿಗಳು ತಿನ್ನೋಕ? ಅಯ್ಯಯ್ಯೋ, ಏನಾಗಿದೆ? ಹುಳಿ ತುಂಬಾ ಉಪ್ಪು ಖಾರ. ಇಂಥದ್ನ ತಿಂದ್ರೆ BP ಅಲ್ಸರ್ ಬಂದು ಸಾಯೋದು ಖಂಡಿತ. ನಮ್ ಕೆಲಸದೋಳ್ ಮಾಡಿದ್ದು ನಾನ್ ನೋಡ್ಕೊಳ್ಳಿಲ್ಲ. ಮನೆಗ್ ನಾವ್ ಬಂದ್ರೆ ಕೆಲಸದವ್ರ ಹತ್ರ ಅಡ್ಗೆ ಮಾಡಿಸ್ತೀರಾ? ಇದೇನಾ ಜೈ ನಿಮ್ ಅತ್ತೆ ಮನೇಲಿ ನಮಗ್ ಸಿಗೋ ಮರ್ಯಾದೆ? ಗಂಡಿನ ಕಡೆಯವ್ರನ್ನ ಹೇಗ್ ನೋಡ್ಕೋಬೇಕು? ಮದುವೆ ಆದ 2 ದಿನಕ್ಕೆ ಕಡೆಯಾಗಿ ಹೋದ್ವಾ? ಎಲ್ಲೋ ಏನೋ ತಪ್ಪಾಗಿರ್ಬೇಕು. ಈಗ್ಲೇ ಹೋಟೆಲಿಂದ ಒಳ್ಳೆ ಫುಡ್ ತರಿಸ್ತೀನಿ. ಯಾಕೆ? ನಾವು ಹೋಟ್ಲಿಗೆ ಹೋಗಿ ತಿನ್ನಲ್ವಾ? ಬನ್ರಿ, ಇಲ್ಲೇ ಇದ್ರೆ ಹಸುವಾಗಿ ಸಾಯ್ತೀವಷ್ಟೇ. ಬನ್ನಿ. ಐ ಆಮ್ ಸಾರಿ ಜೈ,
ಯಾವತ್ತೂ ಹೀಗಾಗ್ಲಿಲ್ಲ. ಇಟ್ಸ್ ಓಕೆ ಆಂಟಿ. ಅವ್ರಿಗೆ ಹೋಟ್ಲಲ್ಲಿ ತಿನ್ಬೇಕು ಅನ್ಸಿದೆ, ಹೋಗಿದ್ದಾರೆ. ಲೀವ್ ಇಟ್. ನಾವು ಕೂಡ ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗಿ ಡಿನ್ನರ್ ಮಾಡೋಣ. ಯಾಕಂಟಿ, ನಮ್ ಗಂಗಾ, ಓ ಸಾರಿ, ನಿತ್ಯ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ.